ಅವತ್ತ ಮನೆ ಮುಂದೆ ಕ್ಯಾಮ್ರಾ ಇಟ್ಕೋ ಮನೆ ಅಲ್ಲ ಅದನ್ನ ನೋಡಿ ನನಗ ಆಗೈತ್ರಿ ಈಗ ಭೀತಿ ಏ ರತ್ನ ಬಾಯಿಲೆ ಬರ್ಲೆ ಸೋಳೆ ಮಗನ್ನ ನೋಡಿ ಅದನ್ನ ಯಾಕ ಪ್ರೀತಿ ಮಾಡಕ್ ಹೊಂಟಿರಿ ಯಾಕಲೇ ಮೆಂಬರ ನೀನು ಸ್ವಲ್ಪ ಕಳಿಸೋ ಯಾಕಲೇ ಕಳೆದ ಈ ನನ್ನ ಮಗ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದ ಊರಾಗ ಅರೇ ಹುಡುಗಿಯರ್ ಕಿಮ್ಮತ್ ಕೊಡ್ಲಿಲ್ಲ ಅಟ್ಟ ಆಯ್ತ್ರಿ ಮುದುಕಿಯಾರ ಕಿಮ್ಮತ್ ಕೊಡ್ತಾರೆ ನಮ್ ಗೌಡ ಪಾರ್ವತಿ ಅಂತಾರ ಕಳೆದ ನಾವು ನಮ್ಮ ಮಾನ ಹೋಗಿ ಒಂದ ರನ್ನ ಕಂಬಳಿ ಬೋಟಕ್ಕ ನೀ ಹಾಸ What
ಆ ಶಶಿಧರನ ಕಿವಿಯಾಗ ಊದಿದ್ದ ಪ್ರಾಣ ಏನಾದರೆ ಧನ್ಯವಾದ ಫುಲ್ ಸಕ್ಸಸ್ ಆಗಿಬಿಡತ್ರಿಪ್ಪ ನಾ ಏನ್ ಕಳ್ಸಿದ ಅಟ್ಟ ಮನಿ ರೋಡ್ ಗುಂಡೆ ಬ್ಯಾಂಕ್ ಹತ್ತು ದಗ 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 ಉರ್ಯಾಕ್ ಹತ್ತಿದ್ದ ಆನವಂದ್ರಿ ಅಟ್ಟ ಆನವಂದಂತ ಯಾರು ಬಂದು ನೀರು ಹಾಕಿದ್ರ ಅದೇನು ಆನಂದ್ರಿ ಆನಂದ ಉರಿಬೇಕಲೇ ಬೆಂಕಿ ಹತ್ತಿ ಉರಿಬೇಕ ನನ್ನ ಮನೆಗೆ ಬಂದು ನನಗ ಹೆಂಗರ ಮಾತಾಡೋಣಂದ್ರ ಜೀವಂತವಾಗಿ ಉರುವ ಬೆಂಕಿಯಾಗ ದಗ 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 ಉರಿದ ಜೀವಂತ ಸಾಯ್ಬೇಕ ಅಂದಾಗ ನನ್ನ ಹೊಟ್ಟೆಗಿನ ಬೆಂಕಿ ಆರ್ತೈತದೆ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಅವನ್ಯಾವ ರಣವೀರನಾದರೂ ಸರಿ ಅವನನ್ನು ದರದರಿಂದ ಎಳೆದು ತಂದು ನಿಮ್ಮ ಈ ಪವಿತ್ರವಾದ ಪಾದಕ್ಕೆ ಹೊಡೆದು ಹಾಕುವುದೇ ನನ್ನ ಕೆಲಸ ಮುಂದೆ ನೋಡಿದ್ರೆ ಆತ ಹಿಂದ ಮುಂದ ಅನ್ನೋ ಮಾತು ಬೇಡಲೇ ಸಿದ್ಧ ಈ ಗೌಡ ಒಂದ್ಸಲ ಕಂಡಿಟ್ರೆ ಮುಗಿತ ನನಗ ಎದುರಾಗಿ ಮಾತಾಡನಂದ್ರ ಅವ ಎಂತ ಮಾಮರ ಎಂತ ಕೋಗಿಲೆ ಆ ಹಾಡುವ ಕೋಗಿಲೆ ಕಂಡ ಕತ್ತರ್ತೆ ಊರ್ ಬಾಗ್ಲಿಗೆ ಹಾಕೋಣ ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದ್ದ ಇಡೀ ಸದನ ಗಡ 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 ದಾರಿ ಮ್ಯಾಗ ಹೊಂಟ್ರ ಗಂಡ ಹೆಣ್ಣು ಕುಲ ಹಿಂದರದ ಎತ್ತಿ ಕೈ ಮುಗಿತಾರ ಅಂತದ್ರಾಗ ಮಾಕಲಿಯ ಶಶಿಧರನಿಂದ ಅವರಿಗೊಂದು ಕೋಟ ಹೌದಾ ಇನ್ನು ತಡ ಮಾಡುದು ಬೇಡ ಈಗ ಹೋಗಿ ಕೆಲಸ ಮಾಡುದು ನಡೆ ನೀವು ಅದನ್ನು ಮಾಡಿದ್ರೆ ಆ ಸಸಿಯನ್ನೇ ಇವತ್ತೇ ಕರೆತರುತ್ತೇನೆ ಸಂಗೀತ ತರ್ಸಿಲ್ರಿ ಮ್ಯೂಸಿಕಲ್ ಪಾರ್ಟಿ ತರ್ಸಿಲ್ವ ಮತ್ತೆ ಕೃಷ್ಣ ಅಂದ್ರೆ ಗೋಲಕ್ ಬಸ್ ಬಾರಿ ಫೇಮಸ್ ಅದ ಅವರು ಕಳಿಸಿ ಈ ತರ ಇರಬೇಕೇ ಗುಳ್ಳೇನರಿ ಎಷ್ಟೊಂದು ಸುಂದರವಾಗಿ ಕುಹು ಕುಹು ಎಂದು ಹಾಡುತ್ತಿದೆಯಲ್ಲ ಏನಿವಳ ಕಣ್ಣೋಟ ಸೂರ್ಯನ ಯಾವುದಾದರೂ ತುಂಬಿ ಬಂದು ನೀರನ್ನು ಬಯಸಿದಂತೆ ನಾನಿವಳ ಸೌಂದರ್ಯ ಇವರು ನೀರನ ಗೌಡ ತಂಗಿ ಮಹಾಲಕ್ಷ್ಮಿ. ಲಕ್ಷ್ಮಿ ಅವರೇ ಹೇಳಬೇಡಿ ನಾನು ದಿನನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ರಗಿಣಿ ಎಲ್ಲರೂ ಕಾಣುವಾಗೆ ಹೊರಗೆ ಬಂದಿದೆಯಮ್ಮ ಅದಕ್ಕೆ ಪಾಪ
ಪಾಪ ಯಾವುದಾದರೂ ದುಂಬಿ ಬಂದನ್ನು ಚುಪ್ಪಿಸುತ್ತಿದೆ ಎಂದು ನಾನೇ ನಿಮ್ಮ ರಕ್ಷಣೆಗೆ ಧಾವಿಸಿ ಓಡಿ ಬಂದೆ. ನಾನು ಇಲ್ಲಿಂದ ಹೊರಟು ಹೋಗಕ್ಕೆ ಬಂದಿಲ್ಲ ಚಿನ್ನ. ಇಷ್ಟು ದಿನ ಕಾದು ಕುಳಿತಿದ್ರು ನೀರಿನ ಕೋಳಿಗೆ ಬಾ ಎಂಬ ತಾಳಿಯನ್ನು ಕಟ್ಟಬೇಕೆಂದು ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಲು ಬಂದಿದ್ದೇನೆ. ಈ ಊರು ಕೋಟೇಶ್ವರಿ ಎನ್ಮೇಲೆ ವೀರಗೌಡನ ತಂಗಿ ನನಗೆ ತಾಳಿ ಕಟ್ತೀರಾ? ನಿನಗೆಲ್ಲೋ ಭ್ರಮೆ ಇರ್ತಿದೆ. ಈ ರಾಜವೀರ ಪುರುಷನಿಗೆ ಭ್ರಮೆ ಅಂತ ಹೇಳಕ್ಕಿಯಲ್ಲ. ನಿನ್ನಂತ ಎಷ್ಟೋ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾಬ್ರಹ್ಮನಿಗೆ ಭ್ರಮೆ ಎಂಬ ಶಬ್ದವನ್ನು ಹಾಕಿದೆ ಅಂದ್ರೆ ನೋಡು, ನೀನು ಕೋಟ್ಯಾಧೀಶ್ವರನ ಮಗಳಾಗಿರ್ಬೋದು, ನಿಮ್ಮ ಯಾವ ಎಂಪಿಯ ತಂಗಿನಾಗಿರ್ಬೋದು. ಆದರೆ ಈ ನನ್ನ ಕಾಮ ಪ್ರೇಮದ ಕಟ್ಟಳೆಯ ಕಾಯಕ್ಕೆ ಯಾವುದು ಸಮವಲ್ಲ. ಸುಮ್ಮನೆ ವಿಮುಖರಾಗಿದೆ. ಈ ವನ ದೇವತೆಯ ಸಾಕ್ಷಿಯಾಗಿ ನಾನು ನಿನ್ನ ಸತಿಯನ್ನು ಒಪ್ಪಿಕೊಂಡು ಬಿಡು. ಒಟ್ಟು ಬಿಡುತ್ತೇನೆ ನಿನ್ನ ಕೊರಳಿಗೆ ಕಡಿಮೆಡಿಸಬಹುದು. ಮಧುರ ಪ್ರೇಮ ಭಾವಗಳು ಇಲ್ಲದೆ ಮದುವೆ ಮಸಲಿಗೆ ಸಮಾನ. ವಿಚಾರ ಮಾಡುವ ಕಟ್ಟುವ ಈ ತಾಳಿ ನೇರಕ್ಕೆ ಸಮಾನ. ನಾನು ಕಟ್ಟುವ ತಾಯಿ ಹುಡುಗಿಲ್ಲದ ಮದುವೆ ಹಾಸನಕ್ಕೆ ಸಮಾನವೇ. ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಈ ಭ್ರಮೆ ಎಂಬ ನಿದ್ರೆಯಿಂದ ಬೇಗ ಎದ್ದು ಹೊರಗೆ ಬಂದು ತುಂಬಿಕೊಂಡು ನಿಂತಿರುವ ಈ ಚೆಲುವ ಚಂದ್ರನ ಕೈ ಹಿಡಿದು ನನ್ನ ಹೃದಯದಲ್ಲಿ ಮಿನುಗುವ ನಕ್ಷತ್ರ ನೀನಾಗುವ. ಆಗಲಿ ಆಗ್ತೀಯ ಈ ನನ್ನ ಹೃದಯದ ದೇವತೆ. ದೂರ ಸಾಗರಿಂದ ಮಾತನಾಡೋ ದುರಾತ್ಮ. ಹೆಣ್ಣು ಮತ್ತು ಗೋಪುರವಾಸಿ ಅಂತ ನೀವು ತಿಳಿಸಿದರೆ ಇದೇ ನಿನ್ನ ಕೊರಳನ್ನು ಕಡಿದು ದೂರಿಗೆ ಹಾಕುತ್ತಾಳೆ. ಈ ರಾಜವೀರ ಪುರುಷನಿಗೆ ಎಚ್ಚರ. ಆಗಿನ ದುರ್ಗಾಶಕ್ತಿಯ ಒಂದು ಹೆಣ್ಣಿನ ಕಥೆಯನ್ನು ನಾನು ಹೇಳ್ತೇನೆ ಕೇಳೀಗ. ಸುರಸುಂದರನ ನಡೆದ ತನ್ನ ಗಂಡ ತನ್ನ ಮನೆಯಲ್ಲಿದ್ದರು. ಗಂಡನ ಕಣ್ಣಿಗೆ ಹಣ್ಣಾಗಲೇ ಬಡವ ಹೆಣ್ಣೆಂದರೆ ಈ ನಾಡಿನ ಸಂಕೇತ. ಅರಿಶಿನ ಕುಂಕುಮ ಈ ನಾಡಿನ ಬಾವುಟದ ಸಂಕೇತ. ಬಾವುಟ ಮುಟ್ಟಿದ್ರೇನೆ ಬಿಡಂಗಿಲ್ಲ. ಒಂದು ರೋಗಣಿ ಹೆಣ್ಣನ್ನ ಬಿಟ್ಟೆ ಅಂದ್ರೆ ನಿನ್ನ ಹೆಂಗ ಬಿಡುತ್ತದೆ? ಈ ಕುರಿಗಾರ ಬೀಳಪಟ್ಟಿಂದ ಹೊಡೆದು ಹಾಕಿಬಿಡು. ಗಂಡ ಬಗ್ಗೆ ಕಾಲಾಡಿ ಸಂಸಾರ ಸಾಯಬೇಡ. ಇದು ಮೊದಲು ಸೇಡಿಟ್ಟ ಸರ್ಪೈತ್ರಿ. ನೀನು ಸೇಡಿಟ್ಟ ಸರ್ಪವಾದರೆ ಹುಡುಗರ ಹುಡುಗರೇ ಹುಡುಗ ಮೆಲ್ಲಗೆ ನಾವಗಿಸುವೆ ಮಲ್ಲಿಗೆ ನಡುಗುವ ಮೆಲ್ಲಗೆ ನಾವಗಿಸುವೆ ಮಲ್ಲಿಗೆ.
ನಿಮ್ಮ ಮನೆ ತನಕ ಬಿಟ್ಟೇ ಬರ್ತೀನಿ. ನಾನು ಯಾರು? ಕೋಟ್ಯಾಧೀಶರ ಒಬ್ಬನೇ ಮಗ ಈಗನಗೌಡ. ಹಳ್ಳಿಯಿಂದ ದಿಲ್ಲಿವರೆಗಿನ ಪುಟ್ಟ ರೌಡಿಗಳನ್ನು ಮೆಟ್ಟಿ ಹಾಕಿ ಮೆಟ್ಟಿ ನಿಂತ ವೀರ ಪರಾಕ್ರಮಶಾಲಿ ವೀರನಗೌಡ. ನಾನೆಂದರೆ ಮುಖ್ಯಮಂತ್ರಿ ಹೆದರುವ, ಗೃಹ ಮಂತ್ರಿ ನಡಗುವ. ಅಡಿಗೆಟ್ಟು ಹೊರಟರೆ ಈ ಊರಿನ ಜನ ನನ್ನ ಕಾಲಡಿ ಬಿದ್ದು ಗಡ 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 ಎಂದು ನರಳುತ್ತಾರೆ. ಆದರೆ ಏಕಚಿತ ಬಡ ಅಧಿಕಾರಿ ವೀರ ನನಗೆ ಎದುರಾಗಿದ್ದಾನೆಂದರೆ ಅವನ ಸಮಾಧಿ ಮಾಡದೆ ಬಿಡಲಾದೆ. ಮಾಂತ್ರಿಕ ಶಶಿಯನ್ನು ಕರೆಯುವಂತೆ ಹೇಳಿದ್ದೆ. ಹೋದ ಕೆಲಸ ಏನಾಯ್ತು? ಈಗಲೇ ಬರ್ತೀನಿ ಅಂತ ಹೇಳಿದ್ದಾನೆ ಗೌಡ್ರಿ. ನಿಮ್ ಸುತ್ತ ಬಂದ ನಮಸ್ಕಾರ ಗೌಡ್ರಿ. ನಮ್ಮ ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡ್ರಿಗೆ. ಓಹೋ, ರೈತರ ಮುಖಂಡ ಬರಬೇಕು. ಬನ್ನಿ, ತಾವು ಇತ್ತ ಕಡೆಗೆ. ಅದೇನಿಲ್ಲ ಗೌಡ್ರಿ, ಈ ವರ್ಷ ನಮ್ಮ ಬೆಳೆಗೆ ತುಂಬಾ ರೇಟ್ ಚೆನ್ನಾಗೈತಿ. ಅದಕ್ಕೆ ಕೈ ತುಂಬಾ ಹಣ ಬಂತು. ಹೀಗಾಗಿ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆ ತೆಗೆದುಕೊಂಡು ಸಾಲವನ್ನು ತೀರ್ಸಾಕ್ ಬಂದೀನಿ. ಅಪ್ಪ, ಒಂದು ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೀರಾ? ಅದೆಂತ ಖುಷಿ ಗೌಡ್ರಿ, ಅದೆಂತ ಖುಷಿ. ಮಳಿ ಚಳಿ ಬಿಸಿಲನ್ನೆಲ್ಲ ದುಡಿದು ಈ ಜೀವ ಬಹಳ ಚೆನ್ನಾಗತ್ತಿ ಗೌಡ್ರ. ಅದಕ್ಕಾಗಿ ಆಳಿನ ಪಗಾರ ಬಾಳಾಗೈತ್ರಿ. ಅದನ್ನ ಉಳಿಸ್ಕೊಳಕ ತ್ರಾಸ ಮಾಡ್ಕೊಂಡ ನಮ್ಮ ಹೊಲ್ದಾಗ ದುಡ್ದ ನಿಮ್ಮ ಸಾಲ ತೀರ್ಸಿನ್ರಿ ಗೌಡ್ರ. ಸಾಲ ತೀರ್ಸಿನಿ.
ಸೀತಾಪತಿ, ಇವರ ಸಾಲ ಎಷ್ಟಿದೆ ನೋಡು, ಚೆಕ್ ಮಾಡು. ನೋಡ್ರಿ ಅದನ್ನ ನೋಡ್ತಿರ್ತಾರೆ, ನಿನ್ನೆ ಲೆಕ್ಕ ಮಾಡಿಟ್ಟಿನಿ, ನೋಡ್ತಿರ್ತಾರೆ. ದಣಿಯರ, ಇವ್ರ ಸಾಲ 2,41,000 ನೋಡ್ರಿ. ಆಯ್ತು, ತೆಗೆದುಕೊಳ್ಳಿ. ನಮ್ಮ ಹಣವನ್ನು ಚುಕ್ತಾ ಮಾಡಿಬಿಡ್ರಿ. ಹೋಗ್ರಿ ಧರ್ಮಣ್ಣರ. ತಮ್ಮ ಧರ್ಮಣ್ಣ ನೋಡಿಗ ನಿನ್ ಲೆಕ್ಕ ಅಲ್ಲ, ಚುಕ್ತ ಮಾಡ್ಕೊಳ್ಬ, ಚುಕ್ತ ಮಾಡ್ತೀರ ಧರ್ಮಣ್ಣ. ಕರ್ತಂಬ ನೋಡ, ಎಲ್ಲ ಚುಕ್ತ ಮಾಡಿ. ಆಯ್ತಾಯ್ತು, ಆಯ್ತು ಗೌಡ್ರೆ, ನಾನಿನ್ನು ಬರ್ತೀನಿ. ಹಾ ಶಶಿಧರ್, ಬಾರಪ್ಪ ಹೋಗೋಣ. ಇಲ್ಲ ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ದೊಡ್ಡವರ ಮನೆಯಾಗ ಬಾಳ ಹೊತ್ತು ನಿಂತಿರ್ಬಾರ್ದಪ್ಪ, ಬಾ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ನನಗೆ ಅಧಿಕಾರ ಪಡೆಯುತ್ತೇನಲ್ಲ, ಅದರ ಬಗ್ಗೆ ಮಾತನಾಡಬೇಕಾಗಿದೆ. ಇವರು ನಮ್ಮ ಭಾಗದ MLA ಅಲ್ಲ, ಅದಕ್ಕೆ ನೀವು ನಡೆಯಿರಿ. ಸರಿಯಪ್ಪ, ಹಾಗೆ ಮಾಡು. ಇದೇನು ಶಶಿಧರ್, ನಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಮಾತಾಡಲು ಬಂದಿದ್ದೀರಾ ಅಂದರೆ ನಿಮ್ಮ ಅಣ್ಣನ್ನ ಹಾಗೆ ಕಳಿಸಿದ್ದೀರಾ? ಬರೋದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳ್ತಾನಂತ, ನಿನ್ನ ಲಗ್ನ ಸಮಾಚಾರ ಕೇಳ್ತಾನಂತ ನಾವು ತಿಳ್ಕೊಂಡ್ರ ಇದೇನಾಯ್ತು ನಿನ್ನ ಕೆಲಸ? ಆಚಾರ ವಿಚಾರ ಮಧ್ಯದೊಳಗ ಸದಾಚಾರ ಮಾಡ್ಕೊಂಡಿದ್ರ ಅದೇನಂತಂದು ಪಟ ಪಟ ಹೇಳ್ತಮ್ಮ. ಇಲ್ಲ ಅಂದ್ರೆ ಆ ಬೀರನ್ನ ನೀನು ಕರೆದು ಬಂದು ಹೊಡಿಬೇಕು. ಆಗ ನನ್ನ ತಂಗಿ ಮದುವೆ ಆಗ್ಬೇಕು, ಅವಾಗ ಎಲ್ಲ ಪರ್ಫೆಕ್ಟ್ ಆಗುತ್ತ. ಇದರ ಬಗ್ಗೆ ನಾವಿಬ್ಬರು ಸೇರಿ ಹೇಳಿದ್ದಾಗಿದೆ. ಇವತ್ತೇ ಸ್ಟ್ರೈಕ್ ಕೊನೆ. ಇನ್ನು ಸಮಯ ಬೇಡಗೌಡ್ರಿ, ತಾಳ್ಮೆಂಬ ತಾಳ ತಪ್ಪಿ ನಿಮ್ಮ ಬಾಳ ಬಳಿ ಹರಿದು ಹೋಗುತ್ತಿದ್ದಾಗ ತಡಬೇಕೆ. ಅವನು ಇನ್ಸ್ಪೆಕ್ಟರ್ ಆದರೇನು, ಕಲೆಕ್ಟರ್ ಆದರೇನು, ನಾನು ಮದುವೆ ಆಗೋದಿಲ್ಲ. ಯಾಕಮ್ಮ, ನೀನು ನನ್ನ ತಂಗಿಯಲ್ಲವೇ? ನನ್ನ ತಂಗಿ ಎಂಬುದು ಇಡೀ ಊರಿಗೆ ಗೊತ್ತಿದೆ. ನಾ ಮದುವೆ ಆಗೋ ಹುಡುಗ ಬೇರೆನೇದೇನೆ, ಇವನಲ್ಲ. ಯಾರದು? ನನಗೆ ಗೊತ್ತಿಲ್ಲದೆ ಯಾರವನು ನಿನ್ನ ಕೈ ಹಿಡಿಯುವ ಶೂರ? ಇದಕ್ಕೆ ನಾನು ಅವಕಾಶ ಕೊಡಲಾರೆ. ನೀನು ಇವನನ್ನು ಮದುವೆಯಾಗಬೇಕು ಅಷ್ಟೇ. ಅದು ಈ ಜನ್ಮದಲ್ಲೂ ಸಾಧ್ಯವಿಲ್ಲ. ಬರುತ್ತೆ ನಾನು. ಲಕ್ಷ್ಮಿ, ಏ ಲಕ್ಷ್ಮಿ, ಛೆ, ನನಗೆ ತಿಳಿಯದೆ ಆ ನನ್ನ ತಂಗಿ ತಲೆ ಕೈಸಿದ್ದವನು ಯಾರವನು ಸೌರ? ತಪ್ಪಿಕೊಂಡು ನಿಂತಾಗ ಅವ್ರ ಫೋಟೋ ತಪ್ಪು ಮಂದಿ ನೋಡಿರ್ಬೇಕಾದ್ರೆ ನೀವೇ ಏನಿದು? ಮನೋಹರ, ಮನೋಹರ, ಏನು ಮಾಡಲಿ ಈಗ? ನಾನು ಏನು ಮಾಡಲಿ? ಈಗ ಹೋಗಿ ಆ ಬೀರನ ಕರೆದು ಬಟ್ಟಿ ಬಾಗಿಲಿಗೆ ಹಾಕಲೇ? ಇಲ್ಲ ಅವನ ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡಲೇ? ಸಸಿ, ಇದಕ್ಕೆ ನಿನ್ನ ಉತ್ತರವೇನು? ಈ ವಿಷಯದಲ್ಲಿ ನೀವು ಮಾಡಿದ್ದ ಮಾರ್ಗ ಪಟ್ಟಿದ್ದ ಅಂತಿಮ ತೀರ್ಪು. ಆ ಈಶ್ವರ ಅವತ್ತು ಮುಗಿದ್ರೆ ಅವನಿಗೆ ಇನ್ನು ಸಮಯ ಬೇಡಗೌಡ್ರಿ. ತಾಳ್ಮೆಂಬ ತಾಳ ತಪ್ಪಿ ನಿಮ್ಮ ಬಾಳ ಬಳಿ ಹರಿದು ಹೋಗುತ್ತಿದ್ದಾಗ ತಡಬೇಕೆ. ಈಗಲೇ ಅಪ್ಪಣೆ ಮಾಡಿಬಿಡುಗೌಡ್ರಿ. ಬೇಡಗೌಡ, ಅವನು ಕತೆ ಮುಗಿಸಿ ಈ ಸಸಿಗೆ ತಿಥಿ ಮಾಡ್ಕೊಂತ ಹೇಳ್ಬಿಡೋಣ. ಬೇಡಗೌಡ್ರ, ಬೇಡ. ಅವಸರದ ಆಯುಷ್ಯಕ್ಕೆ ಕೈ ಹಾಕಿ ಅವಸರ ತಂದ್ಕೋಬೇಡ್ರಿ. ಒಟ್ನಲ್ಲಿ ಈ ಶಶಿಯ ಮದುವೆ ಆಗಿರಬೇಕು, ಅವರ ಪ್ರೀತಿ ಮಣ್ಣಾಗಿರ್ಬೇಕು. ಅಂತದೊಂದು ಕೆಲಸ ನಾನು ಮಾಡಿಕೊಟ್ಟೆ ನಿಮಗೆ. ಇದಕ್ಕೆ ನಿಮಗೆಲ್ಲರೂ ಒಪ್ಪಿಗೆ ತಾನೆ? ಏನು ಮಾಡುತ್ತೀಯ ಎಂದು ಬೇಗ ಹೇಳು. ಯಾಕಂದ್ರೆ ನನ್ನ ತಲೆ ಕೆಟ್ಟ ಕೆಲ ಹಿಡಿದಿದೆ. ಅದೇ ನೀನು ಬೇಗ ಹೇಳು. ಹೇಳ್ತೀನಿ ಗೌಡ್ರ, ಹೇಳ್ತೀನಿ. ನನ್ನ
ಹುಡುಗಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಸೇರಿ ಹೆಂಗ್ ತೀರ್ತದೆ? ನಿಮ್ಮ ಸೇವೆ ಎಷ್ಟಾಗ್ರಿ? ನಿಮ್ಮ ಆಸೆ ಎಲ್ಲ ಪೂರೈಸಿಕೊಳ್ತೀನಿ. ನೀವು ಸ್ವಲ್ಪ ನನ್ನ ಮಾತನ್ನು ಕೇಳ್ರಿ. ತಮ್ಮ ಮನೋಹರ, ಇದೇನು ನಿನ್ನ ಗಂಡ ಅಂತ ಪಾಠ? ನನ್ನ ತಂಗಿ ಲಾವಣ್ಯಳನ್ನು ಈತನಿಗೆ ಮದುವೆ ಮಾಡಿಕೊಟ್ರೆ ಅವರು ಹೇಳಿದಾಗ ಎಲ್ಲವನ್ನು ಮಾಡುತ್ತಾ ಹೋಗೋಣ. ಅದೆಲ್ಲ ಇರ್ಲಿ, ಅದೆಲ್ಲ ಈಗ ಮಾತನಾಡುವುದು ಬೇಡ. ಗೌಡ್ರ ಕೆಲಸ ಗೌಡ್ರು ಮಾಡಿ, ನಾವು ಇವನ ಮದುವೆ ಕೆಲಸವನ್ನು ಮಾಡೋಣ. ಇದೆಲ್ಲ ಒಂದ್ ಲೆಕ್ಕಕ್ಕ ಬರೋಬರಿ ಐತ್ರಿ. ಹಾಗಾದ್ರೆ ಬನ್ನಿ, ಮುಂದೆ ಏನು ಮಾಡಬೇಕು ನಾನು ಮಾಡಿ ತೋರಿಸ್ತೇನೆ. ಶಶಿ, ಇದಕ್ಕೆ ನೀ ಏನಂತೀಯಪ್ಪ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ನೋಡ್ರಿ ಹಂಗಾರ ಆ ಲಕ್ಷ್ಮಣ್ ಬೆಕ್ಕ ಮಾಡಿ ತಿನ್ನಿಸ ಅಂದ್ರೆ ಅಕ್ಷ ಬಿಡುದ. ಚುಟ್ಟು ಚುಟ್ಟು ನಿನಗೆ ಎಲ್ಲಿ ಅಂತ ನನಗೂ ಅಲ್ಲೇ ಇನ್ನೂ ಮುಗಿದಿಲ್ಲ ಬಾರತ್ತ ನನ್ನ ವೀಕನ ನನ್ನ ಮದುವೆ ಅಂದು ಮನೆಗೆ ಹತ್ತೈತಿ ಹೆಗ್ಗಣ ನೀ ಮನಸ್ಸು ಮಾಡ್ಲಾರ್ದ ಆಗುದಿಲ್ಲ ಹುಡುಗಿ ನನ್ನ ಲಗ್ನ ನೀ ಗಪ್ಪ ಕುಂತ ಅಡ್ಡಾಡಿದರ ಹೆಂಗ ಆಕತಿಯ ನನ್ನ ಮದುವೆ ಅಂತೇನೆ ಎಲ್ಲಿ ಇರ್ಬೇಕಲ್ಲ ಯಾವ ರೊಕ್ಕದ ಗಂಟು ಅವನವನ ಮನ್ಯಾಗ ಹುಡುಕಾಡಿದ್ರು ಒಂದು ಜೋಳದ ಸಿಬಿಕಿ ದಂಟುನು ಸಿಗಲ್ಲ ಅವನವನ ಮನ್ಯಾಗ
ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸೇರಲಿಲ್ಲ. ಪ್ರೀತಿಯ ಬರೆಯೋಳ ಹರಿಯುತ್ತ ಗೆಳೆಯ ಪ್ರೀತಿಯ ಬರೆಯೋಳ ಹರಿಯುತ್ತ ಗೆಳೆಯ ನನ್ನ ಮನೆ ಮುಂದೆ ಮಿಷಿನ್ ಗಾಡಿ ಎಂತ ಲೇ, ರಾಮ ಬಾಲೆ ನನ್ನ ಪ್ರೇಮ ತೋಟದಾಗ ನಿನಗೆ ಯಾವ ಮಗ ಹೇಳ ಬಾ ಅಂತ ಹೇಳಿಲ್ಲ ಗುಲಾಬಿ ಹರಿಯಾಕ ಬಂದಿಲ್ಲ ಅದ್ರ ಪರಿಮಳ ಹೀರಾಕಂತ ಬಂದ ಆ ಹೂವ ನನ್ನ ಸೊತ್ತು ದೇವ್ರಿಗೆ ಇದು ನನ್ನ ಸೊತ್ತು ಏ ಇವಳ ಮ್ಯಾಲ ಯಾಕೆ ಬೇಕು ಕೆಟ್ಟ ಕಣ್ಣು ಅಂತಾನೆ ಹಂಗ ನನಗ ಮಾತು ಕೊಟ್ಟಾಳಿ ಅಪ್ಪ ನನಗ ಮಾತು ಕೊಟ್ಟಾಳಕ್ಕೆ ನನಗೂ ಇಲ್ಲಿಗೆ ಬಾ ಅಂತ ಹೇಳಿ ಅಪ್ಪ ಇವತ್ತ ಇವನೇ ನನ್ನ ಗಂಡ ಅಂತೇಳಿ ರತ್ನ ಇವನ್ ಎದುರಿಗೆ ಒಟ್ಟು ಹೇಳ ಈ ಮಂಗ್ಯಾನ ಮಗಗ ತೋರಿಸ್ತೀನಿ ನನ್ನ ತಾಕತ್ತ ಮುಂದೆ ನಿನಗೆ ಎಲ್ಲಿ ಸಿಗತ್ತೆ ರವಿ ಕಿಮ್ಮತ್ತ ಲೇ ರಾಮ ಲೇ ರಾಮ ಹೋಳಿ ಲೇ ರಾಮ ಹೋಳಿ ಉಣ್ಣೆ ಕಾಮ ನಾನು ಕಿಮ್ಮತ್ತಿನ ಸರಿಯಾಗಿ ಬಂದೆ ಅಂದ್ರೆ ನೋಡ್ ಮಗನ ಅಲ್ಲಿ ನಾ ಅಂದ್ರೇನ ನನ್ನ ಮೆಂಬರ್ಕಿ ವರ್ಚಸ್ ಅಂದ್ರೇನ ಸೂಕ್ತ ನಾ ಕಳ್ಳಿಗೆ ಬಡವರಿಗೆ ನೀರ್ ಕೊಡವ ಮತ್ತ 70 ಬಂದೊಳಗ ಬಡವರಿಗೆ 70 ಮನಿ ಕಟ್ಟಿಸ್ಕೊಡವ ಹೆಂಗೈತಿಲಿ ನನ್ನ ಮೆಂಬರ್ ಸ್ಪೆಷಾಲಿಟಿ ಅಂತೇನೆ ಪುರಾಣ ನೀ ಹಾಕ್ಸಿದ ಮನೆ 3 ತಿಂಗಳ ಡಬಕ್ಕದೈತಿ ನೀ ಹಾಕ್ಸಿದ ನಳದಾಗ ನೀರು ಬುಸ್ ಬುಸ್ ಬರಲ್ಲ ನನ್ನ ನಾಳೆ ಸುದ್ದಿ ಬಂದ ಅಂದ್ರ ನಿನ್ನೆ ರಿಪೇರ್ ಮಾಡ್ಸೋಬಂದಿ ನನ್ನ ನಳಾಗಣ ಇವತ್ತ ಮತ್ತೆ 12 ಗಂಟೆಗೆ ರಿಪೇರ್ ಆಗೈತದ ಆವಾಗ ನನ್ನ ನಳಕ್ಕೆ ಅದನ್ನ ಬಟಾನ್ ಹೊಡೆದ್ ಚಾಲು ಮಾಡಿಲ್ಲ ಅಂದ್ರ ನಿನ್ನ ಪಡ ಐತಲ್ಲ ನಿನ್ನ ಪಡ ನನ್ನ ನಳಕ್ಕೆ ಹಿಂಗ ಚಾರ್ಜ್ ಮಾಡಿಲ್ಲ ಅಂದ್ರ ಅದ ಪುಣ್ಯ ಹೊರಗ್ ಬಿದ್ರು ನನ್ನ ನಳ ಬುರ್ ಸಿಮೆಂಟ್ ಗುದ್ದಿ ಗುದ್ದಿ ರಸ್ತೆ ಮಾಡಿಲ್ಲ ಅವ್ನು ರವಿ ಕಾಟ್ 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 ಅಂತ
ಅಯ್ಯಪ್ಪ ನೀನ್ ಹಾಕಿದ ಚಾಕ್ಲೇಟ್ ನೋಡಿದ್ರೆ ಟಕ್ ಟಕ್ ಅನ್ನೋದಿಲ್ಲ. ಕೊಟ್ಟು 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 ಏ ರತ್ನ ಬಾಯ್ ಬರ್ಲೆ ನೀನ್ ಆಗಲ್ಲ ನಾ ಆಡ್ತೈತಲ್ಲ ನಾನು ಅಂದದ ನೀ ನನ್ನ ಮಾತು ನಂಬಿದೆ ಅಂದ್ರ ನನ್ನ ಅಂದದ ಅರಮನೆ ಕರ್ಕೊಂಡು ಹೋಗಿ ನಿನ್ನ ಚಾಪಿ ಮ್ಯಾಲೆ ಮಣಗಿಸಿ ನಿನ್ನ ಯಾಡು ಅದವಲ್ಲ ಗವ ಹೆಚ್ಚಿಗೆ ಬೆಚ್ಚಗ ಮಣಗಿಸ್ತೀನಿ ನಾ ಬೆಚ್ಚಗ ಮಣಗಿಸ್ತಾನ ಕರೆ ಕರೆ ಬಾ ಗಜಮಾಟ ಬಾ ಮತ್ತ ಸುಮ್ಮನೆ ಗಜ ಗಜ ಅಂದ್ರೆ ಏನು ಹೇಳ್ಬಿಡಿ ನೀನ. ಹಂಗೆ ನಿನಗ ಮಗುವಿನ ತಾಯಿ ಮಾಡಿದ್ರೆ ಗೊತ್ತೈತಿ. ಅಯ್ಯೋ ನನ್ನ ಚಿನ್ನ ಅದಕ್ಕಾರ ಹಿಂಗೆ ಯಾವ್ದಕ್ಕೆ ಇಟ್ಕೊಂಡು ಹೋಗಿಯಲ್ಲ ಒಂದು ರಣ್ಣ ಮೇಕತ ಸಂತ ಪಡ್ಕೊಂಡು ಬಂದರೆ ಈಗ ಹೆಂಗ್ ಅನ್ಸುತ್ತ? ಬಿಸಿ ಬಿಸಿ ಅನ್ಸಾಕತ್ತೈತಿ. ಒಂಥರ ಕಾವಾಗತ್ತೆ. ಏನ ಚಂದನಾರು ತಾಳ ಪರಿಮಳ
ಏನಂತಾರ ಜನ ಏನೇನಂತಾರ ಒಬ್ಬರಿದ್ರು ಒಂದು ಮಾತಂತಾರ ಏನಂತಾರ ಜನ ಏನಂತಾರ ಒಬ್ಬರಿದ್ರು ಒಂದು ಮಾತಂತಾರ
ನಾವ್ ಎಷ್ಟೊತ್ತರ ಏನ್ ಮಾಡಿಲ್ಲ ಮಾವ, ಕೈ ಮುಕ್ಕೊಂತ ಅದೊಂದು ಡ್ಯಾನ್ಸ್ ಮಾಡಿ ಮಾವ, ನೀನ್ ಸಿಟ್ಟಿ ಬರ್ಬೇಡ ಮಾವ, ಕೈಯ ಮುಗಿದಿದ್ದು ಕಾಣ್ತೇನೆ ನೋಡು. ತಪ್ಪಾಗೈತೋ ಮಾವ, ನಮ್ಮ ಬೇರೆ ನೀನು ಕಾಲು ಮುರಿದ ಸಾವುಕಾರ ನನ್ನ ಕೊಂಡ್ರ ಮಕ್ಕಳ ಇಲ್ಲಿ ತಂದ್ರೆ ಚಾಳಿಸ್ ವಾಟ್ ಬಿಟ್ಟಿದ್ಯ ಏ ಕರ್ದಿಟ್ಟ ಕೂಡ ನಾನು ನೋಡಕ ಯಾಕೆ ಹಿಡ್ಕೊಂಡು ನಿಂತಿದ್ದೆ ನಾಗರ ಪಂಚಮಿ ಬಂತಂತೇಳಿ ಹೂವ ಮುಡ್ಸಾಕತ್ತಿದ್ನಿ ಓ ಮಾವ. ಹೂ ಮುಡ್ಸಲ್ರಿ ಕುರಿ ಮಾವರ, ನಿಮ್ ಮಗನ ಲಗ್ನ ಆಗ್ಬೇಕಂತೇಳಿ ಕದ್ದೀಲಿ ಹೇಳ್ತಿದ್ದ. ಅವನು ಕರಿಗಾರ ಪಾಲನೆ ಹೇಳ್ಬಿಟ್ಟು ಹುಡುಗ ಬಾಯಿ ಚೇರ್ಮನ್ ಅಲ್ಲ ನಾವು ಮಂಗನ ಮಗನ. ನಮ್ಮ ಕಡೆ ಯಾರು ಕೈ ಏ ಕರ್ದಿ ಏನ ಬಯಸೈತಿ ಮನಗಂಗನಿಸ್ತ ನನ್ನ ಹತ್ರ ಒಂದು ಪದಕೈತೆ ಪದಕೈತೆ ಪದ ಪದಕೈತೆ ಆ ಪದ ನಾವು ನಿಮಗೆ ಕೊಡುವುದಿಲ್ಲ ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ಕೊಡುವುದಿಲ್ಲ ಅಂದ್ರೆ ನಾವು ತೋರ್ಸಂಗಿಲ್ಲ ತೋರ್ಸಂಗಿಲ್ಲ ನಾವು ತೋರ್ಸಂಗಿಲ್ಲ చూసినా గుట్టినే చూసినాగా ಮಾವ ಏ ಮಾವ ಏನೋ ತಮ್ಮ ಚಪ್ಪಲಿ ಏ ಮಾವ ಏನ್ ಚಿತ್ರ ಕತ್ತೆ ಮೂರು ಮಗ ಕತ್ತೆ ಕಸವಾಯಿ ಏನು ತಮ್ಮಲ್ಲ ಏನ ಹತ್ತೆ ಸೂತ್ರವಾಗಿ ಹತ್ತಿರ ಮೂರು ಕುಡಿದಾಡ ಏನ ಮಾಡ್ಯಾನ ದೋಸ್ತ ಪಕ್ಕ ಮಾಡ್ಯಾನ. ನೀವು ಅಷ್ಟೇ ನೋಡೇನು ಏ ಅಲೆ ಮಾ ನಿಮ್ಮ ಅದೇ ಮಾವ ಹೋಗಲೇ ನೀವು ಹುರುಪೆತ್ತು ಕುಡಿದಿರ್ಬೇಕು ಈ ಮನೆಗಂಡ ನೀವು ಹುರುಪೆತ್ತು ಹುರುಪೆತ್ತು ಕುಡಿಬೇಕಂದ್ರೆ ಬಿಡಬಾರದು ಅತ್ತಿಗೆ ನಿಮ್ಮನ್ನು ಕೇಳಿದೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಮಗೆ ಆಶೀರ್ವಾದ ಮಾಡಿದೆ. ಸಾಧ್ಯವಿಲ್ಲ ಈ ಮಾತಿಗೆ ನಾನು ಒಪ್ಪುವುದಿಲ್ಲ. ತಪ್ಪು ಮಾಡುವುದೇನೋ ಪೂರ್ವ ತಪ್ಪು ಮಾಡಿಬಿಟ್ಟೆ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ನಿಮ್ಮ ಸಂಬಂಧಕ್ಕೂ ಅದಕ್ಕಿಂತ ದೂರ ಅಂತರವಿದೆ. ಅವರಲ್ಲಿ ನೀನೆಲ್ಲಿ, ಅವರಲ್ಲಿ ನೀನೆಲ್ಲಿ? ಕೆಟ್ಟವನೆ ಮುಗುಲ್ ಹರ್ಕೊಂಡ ಹಗಲ ಮೇಲೆ ಹಾಕೊಂಡು ಬಂದಿಯಲ್ಲ ಹುಚ್ಚು! ಅಣ್ಣ, ನನ್ನ ಸಲುವಾಗಿ ಬಹಳ ಮಾತಾಡಿ ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವರಿಂದ ದೂರವಿರಲು ಪ್ರಯತ್ನಿಸಿದ ವಿಧಿ ನನ್ನನ್ನು ಬಿಡುತ್ತಿಲ್ಲ. ನಾನು ಶಾಲೆ ಕಲಿಯಲು ಜಗದೊಡ್ಡ, ನೀನು ಬಹಳ ಬಹಳ ಶಾಲೆ ಕಲಿತಕ್ಕಂತ ನಾನು ಇವಳಿಗೆ ಎಷ್ಟೇ ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ನೀನು ನನ್ನನ್ನು ಮದುವೆ ಆದರೆ ಸರಿ, ಇಲ್ಲವಾದರೆ
ಕೆರೆ ಬಾವಿ ನೋಡಿ ಬಂದಿದ್ದೇನೆ ಅಂತ ಅಳ್ತಾಳೆ, ನಾ ಅಳುತ್ತಾ ಇರ್ತೇನೆ. ಇದಕ್ಕೆ ಹೇಳೋ ನಾಯಕಿ ನಾನೇನು ಮಾಡಲಿ? ಹೌದು ದೇವರೇ, ನನ್ನನ್ನ ಈ ನಾಡಿಗೆ ಅರಸನಾಗಿರ್ಬೋದು, ನನ್ನನ್ನು ಕೊಲ್ಲಬಹುದು. ಆದ್ರೆ ಅವ್ರ ಮೇಲೆ ಇಟ್ಟ ಪ್ರೀತಿ ಎಂದಿಗೂ ಅಮರ. ಅದನ್ನ ಕೊಲ್ಲಕ್ಕೆ ಆಗ್ತಿಲ್ಲ. ಒಂದು ವೇಳೆ ಸಾಯುತ್ತಿದ್ದಾರೆ ಅವ್ರ ಪಾದ ಮೇಲೆ ಕಲಿತು ಇಂಥ ಕೆಟ್ಟ ಹಠ ಮಾಡಬಾರತ್ತ, ಇಂಥ ಕೆಟ್ಟ ಇದು ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ನಿನ್ನ ಊರಿಗೆ ಕೆಟ್ಟ ಮನುಷ್ಯ. ಈಗ ನಾವೆಲ್ಲರೂ ಅವನ ಸೇವಕರಂತೆ ನಡೆಯಬೇಕು. ಈ ನಿನ್ನ ಹುಟ್ಟುತನ ನನಗೆ ಗೊತ್ತಾದ್ರೆ ನಿಮ್ಮ ಆಯುಷ್ಯವನ್ನು ಸರ್ವನಾಶ ಮಾಡಿಬಿಡ್ತಾರೆ. ನಮ್ಮ ಪ್ರೀತಿಯಿಂದ ಅವನ ಜೀವನ ನಡೆಯಬಲ್ಲ ದೇವರೇ. ಅವನ ವಿಚಾರ ನಿಮಗೆ ಗೊತ್ತಿಲ್ಲ. ನಿಮ್ಮ ಕಿರಿತನ ಶಶಿಧರನಿಗೆ ನನ್ನ ಕೇಳದೆ ಪರಸ್ಪರಗಳನ್ನು ಮದುವೆ ಮಾಡಿಬಿಟ್ಟರು. ಮೇಲಾಗಿ ಆ ಮಣ್ಣುಗಳನ್ನು ಸೀಳಿಕೆಗಳಿಗೆ ಹಾಕಿದ. ಇವರು ನೋಡಿ ಬಂದು ನನ್ನ ಮಾನ ಕಾಪಾಡಿದ್ದಾರೆ. ಅಂದಂಗ ಇವರೇ ನನ್ನ ಗಂಡ. ದಯಮಾಡಿ ಈ ಅನಾಥರಿಗೆ ಅಪ್ಪನ ದಾಳಿ ಎದುರು ಕಟ್ಟಿಸಿದ್ರಿ. ನಿಮ್ಮ ಕಾಲಿಗಾದರೂ ಬೇಡ. ದೇವ ಯಮುನೇಶ್ವರ, ಎಂತ ಕಠೋರದ ಮಾತಮ್ಮ ನಿನ್ನದು, ಎಂತ ಕಠೋರದ ಮಾತು. ಒಂದೇ ರಕ್ತದಲ್ಲಿ ಹಂಚಿಕೊಂಡ ಬಂದನು. ಅನ್ನ ತಮ್ಮರಲ್ಲಿ ವಿಘ್ನದ ಮದುವೆ. ಅಯ್ಯೋ ಶಿವ ಶಿವ, ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿದ್ದಾಯಿ, ಉತ್ತರ ಕೊಡಲಿಲ್ಲ. ಮಗಳ, ಹೇ ಮಗಳ, ನೀನಾದರೂ ದೇಶ ಹುತ್ತ ಹುಡುಗರಿಗೆ ಈ ಕೆಲಸವನ್ನ ಮಾಡಿ ಇಂಥ ಲಕ್ಷ್ಮಿ ದಯಮಾಡಿ ನಮ್ಮ ಮಾತನ್ನು ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದನ್ನು ಅರ್ಥ ಮಾಡಿಕೊಳ್ಳಬೇಕಮ್ಮ. ಇದರಿಂದ ನನ್ನ ದೂರ ಮಾಡಿದ್ದಾರೆ. ನನ್ನ ಅಣ್ಣನಿಂದ ನನ್ನ ಪ್ರಾಣ ಉಳಿಯುತ್ತಿಲ್ಲ. ದಯಮಾಡಿ ನನ್ನ ಮಾನವರನ್ನು ನೀವೇ ಕಾಪಾಡಬೇಕು. ಒಂದು ಹೆಣ್ಣು ಉಳಿಸಲಿಕ್ಕೆ ಹೋಗಿ ಇಡೀ ಮರವನ್ನ ಕಡಿಯಲಿಕ್ಕೆ ಹತ್ತಿದ ತಾಯಿ. ಹೀಗೇನು ಮಾಡಲಿ? ಹಿರಿಯ ತಮ್ಮ ಬಯಸಿದ ಹುಡುಗಿಯನ್ನೇ ಈ ತಮ್ಮ ಕೈ ಹಿಡಿದ ತಾಯಿ. ನಿನಗೆ ಕೈ ಮುಗಿದು ಕೇಳ್ತೇನೆ ತಾಯಿ, ಇವನನ್ನ ಬಿಟ್ಟು ಬೇರೆ ಕಡೆ ದಾರಿ ನೋಡ್ಕೊಂಡು ಬಿಡಪ್ಪ. ಅಲ್ಲ, ನಿನ್ನ ಮನ ನೋಯಿಸಿದ ಕಟುಕ ನಾಡಾಗಲ್ಲ ರೀ. ತಾನಾಗಿ ಬಯಸಿ ಬಂದ ಹೆಣ್ಣನ್ನು ಬಿಡೋದೊಂದು ಕಡೆ ಆದರೆ ಅಣ್ಣನ ಆಸೆ ಮೀರುವುದು ಇನ್ನೊಂದು ಕಡೆ. ನನಗೂ ಇದು ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ನಾವೀಗ ಬರುವುದೇ ಆದರೆ ನೀನೇ ನಿನ್ನ ಕೈಯಾರ ಒಂದು ದೊಡ್ಡ ವಿಷಯ ಪಟ್ಟು ಬಿಡು. ನಾವಿಬ್ಬರು ಒತ್ತೊಟ್ಟಿಗೆ ಸಾಯ್ತೀವಿ ಅಣ್ಣ, ಒತ್ತೊಟ್ಟಿಗೆ ಸಾಯ್ತೀವಿ. ಈ ಮಾತನ್ನ ಆಡಬೇಡಬೇಡಣ್ಣ, ಈ ಮಾತನ್ನ ಆಡಬೇಡ. ನೀನಿಲ್ಲದೆ ನಾನು ಬದುಕಲಾರಪ್ಪ, ನಾನು ಬದುಕಲ್ಲ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿ ನನ್ನ ಕೈಯಿಂದ ನಿನ್ನನ್ನು ಸಾಯಿಸಲಾರಪ್ಪ, ಸಾಯಿಸಲಾರ. ಆದರೆ ಒಂದು ಮಾತೇ ಕಣ್ಣ, 1000 ಮಾತನ್ನಾದರೂ ಹೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿರಾಜನ್ನೇ ತಂದು ಕೊಡಲಿ, ಇಲ್ಲ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ದ್ರೋಣಗಿರಿ ಪರ್ವತವನ್ನೇ ಎತ್ತಿ ತರಲಿ, ಇಲ್ಲ
ಮಾರ್ತಾಂಡವರ ರಕ್ತವನ್ನು ತಂದು ನಿನ್ನ ಹಣೆಗೆ ತಿಲಕವನ್ನಿಡಲೆ ಹೇಳಂದ ಹೇಳುವ ನಿನ್ನ ಮಾತು ಹತ್ತದೇನಿಲ್ಲಪ್ಪ ಹತ್ತದೇನಿಲ್ಲ ಬಂಗಾರ